सहनां भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्करा श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अहीः भगवो ब्रह्म। श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे एकसूत्रात्मकेऽस्मिन् षष्ठे अन्याधिष्ठिताधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चतुर्विंशं सूत्रम्। पादादितः चतुर्विंशं सूत्रम्। पूर्वाग्रे शंकर भगवत पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुर्विंशं सूत्रं तद्भाष्यभागं च यथाचार्यानुग्रहं विचारयामः। पूर्वाग्रे शंकर भगवत पूज्यपादानां प्रशस्तिश्लोकमेकं द्विवारं पठामः। ॐ
ನತ್ವಾ ಯತ್ಪದಯುಗ್ಮಂ ವಾಚಸ್ಪತಿ ಗರ್ವಹಾರಿ ವಾಕ್ಪತಯಃ ಪ್ರಭವಂತಿ ಹಿ ಭುವಿ ಮುಂಕಾಃ ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ನತ್ವಾ ಯತ್ಪದಯುಗ್ಮಂ ವಾಚಸ್ಪತಿ ಗರ್ವಹಾರಿ ವಾಕ್ಪತಯಃ ಪ್ರಭವಂತಿ ಹಿ ಭುವಿ ಮೂಕಾಸ್ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಒಂದು ವಿಷಮ ವೃತ್ತದಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕ. ಅರ್ಥ ಸುಲಭವಾಗಿದೆ, ಅನ್ವಯ ಸ್ವಲ್ಪ ನಾವು ನೋಡಿಕೊಂಡೆ ಅರ್ಥ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಮೂಕಾಹ ಮೂಕಾಹ ಯತ್ ಪದಯುಗ್ಮಂ ನತ್ವಾ ಮೂಕಾಹ ಯತ್ ಪದಯುಗ್ಮಂ ನತ್ವಾ ಭುವಿ ವಾಚಸ್ಪತಿ ಗರ್ವಹಾರಿ ವಾಕ್ಪತಯಃ ಪ್ರಭವಂತಿ. ಅಂದ್ರೇನು? ಯತ್ ಪದಯುಗ್ಮಂ, ಯಾವ ಒಂದು ಪಾದಗಳನ್ನ ಪಾದಕಮನಗಳನ್ನ ನತ್ವ ನಮಿಸಿ ಪ್ರಣಮಿಸಿ ಪ್ರಪತ್ತಿಯನ್ನು ಆಶ್ರಯವನ್ನು ಹೊಂದಿ, ಯಾರ ಪದ ತಲದಲ್ಲಿ ಆಶ್ರಯವನ್ನು ಹೊಂದಿ ಆಮೇಲಿಂದ ಮೂಕಾಹ. ಮೂಕಾಹ ಅಂದ್ರೆ ಇಲ್ಲಿ ಅಜ್ಞರು ಅಂತ ಅರ್ಥ ಮಾಡ್ಬೇಕಷ್ಟೆ. ಮೂಕಾಹ ಅಂದ್ರೆ ಮಾತು ಬರದೇ ಇರತಕ್ಕ, ಅದು ಮಾಡಬಹುದು, ಏನಿಲ್ಲ. ಹಾಗೆ ಅರ್ಥ ಮಾಡಿದ್ರೆ ಶಂಕರಾಚಾರ್ಯರನ್ನ ಪವಾಡ ಪುರುಷರು ಅಂತ ಆಗುತ್ತೆ. ಇದು ಒಂಥರ ಪವಾಡವೇ ಇರಲಿ, ಆದರೂ ಕೂಡ ಮೂಕನಾಗಿದ್ದ, ಏನು ಮಾತಾಡ್ಬಿಟ್ಟ ಅಂತ ಅನ್ನೋದಕ್ಕಿಂತ ಇಲ್ಲಿ ಮೂಕಾಹ ಅಂತಂತಂದ್ರೆ ಇನ್ಯಾವುದು, ಇಲ್ಲಿ ತತ್ವಜ್ಞಾನ ಮೂಕಾಹ ಅಂತ ಅರ್ಥ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ನೋಡಿದ ಯೋಚನೆ ಮಾಡಿದೆ ಅಷ್ಟೇ. ಯಾವ್ದು ಮೂಕಾಹ ಅಂದ್ರೆ ಈ ಸಾಮಾನ್ಯವಾಗಿರ್ತಕ್ಕಂಥ ಮಾತು ಬರದೇ ಇರತಕ್ಕಂಥ ಅಂತ ಬೇಕಾದ್ರೂ ಅರ್ಥ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ನಾವು ಇಲ್ಲಿ ವೇದಾಂತಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡುವಾಗ ತತ್ವಜ್ಞಾನ ಮೂಕಾಹ, ಸ್ವರೂಪ ಜ್ಞಾನ ಮೂಕಾಹ ಅಂತ ಅರ್ಥ ಮಾಡಬಹುದು. ಹೀಗೆ ಈ ತತ್ವಜ್ಞಾನ ಮೂಕರಿದ್ದಾರಲ್ಲ ಅಜ್ಞರು, ಅವರು ಯಾರ ಒಂದು ಪಾದ ಯುಗ್ಮಗಳನ್ನ ಸೇವಿಸಿ ನಮಸ್ಕರಿಸಿ ಆಶ್ರಯವನ್ನ ಹೊಂದಿ ಭುವಿ, ಈ ಒಂದು ಲೋಕದಲ್ಲಿ ಭೂಮಿಯಲ್ಲಿ ಏನಾಗ್ತಾರೆ, ಅವರು ಸ್ವರೂಪ ಅಜ್ಞಾನಿಗಳು, ಸ್ವರೂಪ ಗೊತ್ತಿಲ್ಲ. ಅವರು ಈ ಒಂದು ಪಾದಯುಗ್ಮವನ್ನ ಆಶ್ರಯಿಸಿದ್ರು. ಏನಾಗೋಯ್ತು ಅಂದ್ರೆ ಅವರು ಹಾಗಿದ್ರಲ್ಲ, ಅವರು ವಾಚಸ್ಪತಿ ಗರ್ವಹಾರಿ ವಾಕ್ಪತಯ. ಓಹೋ, ಅವರು ವಾಚಸ್ಪತಿ ಗರ್ವಹಾರಿ. ಯಾರು ವಾಚಸ್ಪತಿ? ಈ ವಾಚಸ್ಪತಿ ಅಂತಕ್ಕಂಥದ್ದು ಈ ಪರಬ್ರಹ್ಮಕ್ಕೆ ಒಂದು ಅನ್ವರ್ಥನಾಮ. ಇಂತಹ ಪರಬ್ರಹ್ಮ ಎಂಥವನು? ಅವನು ಜ್ಞಾನ ಚಕ್ರವರ್ತಿ, ಅವನಿಂದಲೇ ಎಲ್ಲ ವೇದಗಳು ಬಂದಿರತಕ್ಕಂಥದ್ದು. ಇಂಥವನು ಏನ್ ಮಾಡ್ತಾ ಇದ್ದ? ಓಹೋ ನೋಡ್ರಿ, ನಾನೇ ಎಲ್ಲಕ್ಕೂ ಈ ವೇದಗಳಿಗೂ ಒಡೆಯ, ನನ್ನಿಂದಲೇ ಬಂದಿರತಕ್ಕಂಥದ್ದು, ನನ್ನಿಂದಲೇ ಈ ಜ್ಞಾನ ಲೋಕದಲ್ಲಿ ಪ್ರಾಪ್ತವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಅಂತ ಹೇಳಿ ಸ್ವಲ್ಪ ಜಮ ಬಂದ್ಬಿಟ್ಟಿತ್ತಂತೆ. ಬೇರೆಯವರೆಲ್ಲರೂ ಕೂಡ ಅಜ್ಞರು. ಏನು? ನನ್ನ ಈ ವೇದಗಳನ್ನ, ನನ್ನಿಂದ ಬಂದಿರತಕ್ಕಂಥ ವೇದಗಳನ್ನ ಆಶ್ರಯಿಸಿ ಅವರು ಬೇಕಾದ್ರೆ ಅವರು ಜ್ಞಾನಿಗಳಾಗ್ಬೋದು, ಅದು ಬೇರೆ ವಿಚಾರ. ಆದರೆ ನಾನು ಈ ಎಲ್ಲ ಜ್ಞಾನವನ್ನು ಜಗತ್ತಿಗೆ ಕೊಟ್ಟವನು ಅಂತಕ್ಕಂಥ ಸ್ವಲ್ಪ ಜಂಬ ಬಂದ್ಬಿಡ್ತು. ಆವಾಗ ಏನಾಯ್ತು? ಆ ಜಂಬ ಇತ್ತು. ಇನ್ನೊಬ್ಬ ಯಾವನು ಬಂದ್ಬಿಟ್ಟ. ಯಾರವನು? ಅವನು ಯಾರ ಒಂದು ಪಾದ ಯುಗ್ಮಗಳನ್ನು ಸೇವಿಸಿ ಏನ್ ಮಾಡಿದ್ದಾನೆ? ಅವನು ವಾಚಸ್ಪತಿ ಗರ್ವಹಾರಿ. ಈ ವಾಚಸ್ಪತಿ ಬ್ರಹ್ಮ ಗರ್ವ ಪಡ್ತಾ ಇದ್ನಲ್ಲ, ಅವನನ್ನ ಹಾರಿ ಅಂದ್ರೆ ಸೋಲಿಸ್ತಕ್ಕಂಥ ಅವನು. ಆ ವಾಚಸ್ಪತಿ ಗರ್ವವನ್ನು ಹರಣ ಮಾಡತಕ್ಕಂತಹ ವಾಕ್ಪತಯ. ವಾಕ್ಪತಯ ಅಂದ್ರೆ ಇಲ್ಲೂ ಅಷ್ಟೇ, ಆ ಮೂಕ ಇಲ್ಲಿ ವಾಕ್ಪತಯ, ಅಲ್ಲಿ ಮೂಕ ಅಂದ್ರೆ ಅಜ್ಞಾನಿ, ವಾಕ್ಪತಿ ಅಂದ್ರೆ ಜ್ಞಾನಿ ಅಂತ. ಜ್ಞಾನಿಯಾಗಿ ಆಗಿಬಿಡುತ್ತಾನೋ ವಾಕ್ಪತಿ ಆಗಿಬಿಡುತ್ತಾನಲ್ಲಿ. ಅದಕ್ಕೋಸ್ಕರ ಭಗವಂತಿ ಅಂದ್ರೆ ಇದು ಎಲ್ಲ ಗೊತ್ತಿರತಕ್ಕಂಥ ವಿಚಾರ. ಅಂದ್ರೆ ಶಂಕರಾಚಾರ್ಯ ಪಾದ ಯುಗ್ಮಗಳಿಗೆ ಅಷ್ಟೊಂದು ಶಕ್ತಿ ಇದೆ.
ಏನ್ ಮಾಡ್ಬೇಕು ನಾವು? ಏನು ಮಾಡ್ಬೇಕಾಗಿಲ್ಲ, ಆಶ್ರಯವನ್ನು ಪಡ್ಕೊಳ್ಬೇಕಷ್ಟೆ. ಯಾವುದು ಹೇಗೆ ಹೋಗ್ಬೇಕು? ಅದಕ್ಕೆ ಈ ಸಮಾಧಿ ಸಾಧನ ಸಂಪತ್ತಿಯಿಂದ ಸಾಧನ ಸಂಪತ್ತಿ ಯುಕ್ತನಾಗಿ ಹೋಗಿ ಆಶ್ರಯಿಸಿದರೆ, ನಮಸ್ಕರಿಸಿ ಒಂದು ಪ್ರಪತ್ತಿ ಅಂತಕ್ಕಂಥ ಅಲ್ಲ ಅದನ್ನ ಹೊಂದಿದರೆ ಆಗ ಏನಾಗ್ತಾನೆ? ವಾಕ್ಪತಯ ಪ್ರಭವಂತಿ. ಅವನು ಗರ್ವ ಏನು, ಆ ಬ್ರಹ್ಮನ ಗರ್ವವನ್ನು ಮೀರಿಸತಕ್ಕಂತಹ ಒಂದು ಜ್ಞಾನಿಯಾಗಿ ಬಿಡ್ತಾನೆ. ಅಂತಹ ಶಂಕರಾಚಾರ್ಯಂ, ಶಂಕರಾಚಾರ್ಯರನ್ನ ಅಹಂ ನಾನು ಪ್ರಣಮಾಮಿ ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಚೆನ್ನಾಗಿದೆ ಶ್ಲೋಕ. ಒಂದು ಪ್ರಶಸ್ತಿ ಶ್ಲೋಕ ಇದು. ಇವರು ಮಾಡಿದ್ದು ಅಂತ ಕಾಣಿದೆ, ಈ ಶೃಂಗೇರಿಯ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳು, ಅವರು ದೊಡ್ಡ ಕವಿಗಳು, ಅವರು ಮಾಡಿದ್ದು ಅಂತ ಕಾಣುತ್ತೆ. ನಾನು ನೋಡಿ ಹೇಳ್ತೀನಿ. ಇನ್ನೊಂದ್ಸರಿ ಆ ಒಂದು ಶ್ಲೋಕವನ್ನು ಹೇಳಿಕೊಂಡು ಇವತ್ತಿನ ಒಂದು ವಿಚಾರವನ್ನ ಶುರು ಮಾಡಿ. ಓಂ ನತ್ವಾಯತ್ ಪದಯುಗ್ಮಂ ವಾಚಸ್ಪತಿ ಗರ್ವಹಾರಿ ವಕ್ಪತಯಃ ಪ್ರಭವಂತಿ ಹಿ ಭುವಿ ಮೂಕಾಃ ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ಪ್ರಥಮೇ ಪಾದೆ ಷಷ್ಠಂ ಅನ್ಯಾಧಿಷ್ಠಿತಾಧಿಕರಣಂ. ಓಂ ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್. ಓಂ ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್. ಇದರ ಒಂದು ಪದವಿಭಾಗ ಅನ್ವಯಾನ್ಯಾಸ ನೋಡೋದಕ್ಕಿಂತ ಮುಂಚೆ ಇದರ ಒಂದು ಸಂದರ್ಭವನ್ನು ನೋಡಿದ. ಇದರ ಸಂದರ್ಭ ಇದೆ. ಚಂದ್ರಮಂಡಲದಲ್ಲಿ ಚಂದ್ರಲೋಕಕ್ಕೆ ಹೋಗಿ ಇಷ್ಟಾಧಿಕಾರಿ. ಓ ಚೆನ್ನಾಗಿದೆ. ಇಲ್ಲಿ ನಮ್ಮ ಪುಸ್ತಕದಲ್ಲಿ ಮೂರು ಸೂತ್ರಗಳು ಅಧಿಕರಣದಲ್ಲಿ ಇರಲ್ಲ. ಅನ್ಯಾಧಿಷ್ಠಿತ ನಮ್ಮ ಪುಸ್ತಕ ನಿಮ್ಮ ಪುಸ್ತಕ ಎಲ್ಲ ಒಂದೇ ಇರಬೇಕು. ಇಲ್ಲ, ನಾತಿತ್ತಿದೆ ಅನ್ಸಾಧಿಕಾಲ ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪ. ಹೌದು ಸರ್, ಹೌದೌದು, ಕರೆಕ್ಟ್. ಇದು ಇದೇ ಮುಗಿದೋಯ್ತು. ಕರೆಕ್ಟ್. ಇದು ಅಧ್ಯಾಯನ, ಇದು ಪಾದನೆ ಮುಗಿದೋಯ್ತು. ಈ ಒಂದು ಕೊನೆಯ ಅಧಿಕರಣ ಇದು. ಹೌದೌದು, ಕರೆಕ್ಟ್. ಹೌದು ಅಲ್ವೇ? ಕ್ಷಮಿಸ್ಬೇಕು. ಇದಕ್ಕೆ ನೋಡಿ, ಅದು ಆವಾಗ ಏನಾಗುತ್ತೆ, ಇದಕ್ಕೆ ಇನ್ನೊಂದ್ಸರಿ ಇದು ಮಾಡ್ಕೊಂಡ್ಬಿಡೋಣ. ಏನು? ಅನ್ಯಾಧಿಷ್ಠಿತಾಧಿಕರಣೆ ತದುಪನಿಬದ್ಧಾನಿ ಅಲ್ಲಿ ತದುಪರಿಬದ್ಧಾನಿ ತ್ರೀಣಿ ಸೂತ್ರಾಣಿ. ಇದಾನೀಂತು ತದುಪನಿಬದ್ಧಂ ಏಕಮಾತ್ರ ಸೂತ್ರಂ ವಿವರಂ ಪಠಿ ಅಸ್ಮಿನ್ ಪ್ರಥಮೇ ಪಾದೆ ತ್ರಿಸೂತ್ರಾತ್ಮಕೆ ಅಂತ ಮಾಡ್ಕೊಂಡು ಏನಾಯ್ತು ನೋಡಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ತೃತೀಯಾಧ್ಯಾಯೇ ಪ್ರಥಮೇ ಪಾದೆ ತ್ರಿಸೂತ್ರಾತ್ಮಕೆ ಅಸ್ಮಿನ್ ಷಷ್ಠೇ ಅನ್ಯಾಧಿಷ್ಠಿತಾಧಿಕರಣೆ ತದುಪನಿಬದ್ಧಂ ಪ್ರಥಮಂ ಸೂತ್ರಂ ಇದಾನೀಂ ದ್ವಿವಾರಂ ಪಠಿತ್ವಾ. ಸರೋಯ್ತಾ ಸರ್? ಸರಿ 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 ಸರೋಯ್ತಾ? ನೋಡಿ, ಪ್ರಥಮೇ ಪಾದೆ ತ್ರಿಸೂತ್ರಾತ್ಮಕೆ ಅಸ್ಮಿನ್ ಷಷ್ಠೇ ಅನ್ಯಾಧಿಷ್ಠಿತಾಧಿಕರಣೆ ತದುಪನಿಬದ್ಧಂ ಪ್ರಥಮಂ ಸೂತ್ರಂ ಇದಾನೀಂ ದ್ವಿವಾರಂ ಪಠಿತ್ವಾ ಸೂತ್ರಾರ್ಥಂ ತದ್ಭಾಷ್ಯಭಾಗಂಚ ಯಥಾಚಾರ್ಯ ವಿಚಾರಯಾಮ. ಕ್ಷಮಿಸ್ಬೇಕು, ನಾನು ಪುಸ್ತಕ ಇದೊಂದೇ ಅಂದ್ರೆ ಇಲ್ಲಿ ಒಂದೇ ಅಂತ ನೋಡ್ಕೊಂಬಿಟ್ಟೆ. ಇರಲಿ. ಇದು ಏನು ಹೇಳ್ತಾ ಇದೆ, ಇದು ಯಾವುದು ಅದರ ಒಂದು ಇದು ಸಂದರ್ಭ. ಇಷ್ಟಾಧಿಕಾರಿಗಳು ಆ ಚಂದ್ರಮಂಡಲದಲ್ಲಿ ಭೋಗವನ್ನು ಅನುಭವಿಸಿ ಪುನಃ ಅನುಶಯಿಗಳಾಗಿ, ಅಂದ್ರೆ ಅನುಶಯವಂತರಾಗಿ ಇಳಿತಾರೆ ಕೆಳಗಡೆ. ಯಾಕೆ? ಕರ್ಮಫಲ ಅನುಭವಿಸ್ಬೇಕಾ ತಿರ್ಗ ಯಾವುದೋ ಲೋಕದಲ್ಲಿ ಅಂತ ಇಳಿಯುವಾಗ ಹೇಗೆ ಹೋಗಿರ್ತಾರೋ ಅದೇ ಕ್ರಮದಲ್ಲಿ ಬರ್ತಾರೆ. ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕಾದ್ರು ಬರ್ತಾರೆ. ಹಾಗೆ ಬರುವಾಗ ಎಷ್ಟೋ ಸ್ಥಾನಗಳಿದೆಯಲ್ಲ, ಈ ಒಂದು ಅಭ್ರಾಮೇಘ ವಾಯು, ಅಭ್ರಾಮೇಘ
ವರ್ಷ ಅಂತಕ್ಕಂಥ ಸ್ಥಾನಗಳು ಅದನ್ನೆಲ್ಲ ಏನಾಗ್ತಾರೆ ಅಂದ್ರೆ ಆ ಒಂದು ಸಾದೃಶ್ಯವನ್ನು ಮಾತ್ರ ಪಡೆದು ಬರ್ತಾರೆ ಅಂತ ಹೇಳಿ ಆಯ್ತು. ಸಾದೃಶ್ಯ ಎಲ್ಲಿ ತನಕ? ವೃಷ್ಟಿ ಪರ್ಯಂತವಾಗಿ ಮಳೆ ಇದೆಯಲ್ಲ ಅಲ್ಲಿಯ ತನಕ ಆಯಾಯ ಸ್ಥಾನಗಳಲ್ಲಿ ಸಾದೃಶ್ಯವನ್ನು ಪಡೀತಾರೆ. ಆಯ್ತು ಸ್ವಾಮಿ, ಸಾದೃಶ್ಯವನ್ನು ಪಡೆದಾಯ್ತು. ಈಗ ಸಾದೃಶ್ಯವನ್ನು ಪಡೆದಾದ ಮೇಲೆ ಅಲ್ಲಿ ಎಷ್ಟು ಕಾಲ ಇರ್ತಾರೆ? ಯಾಕೆಂದ್ರೆ ಅಲ್ಲಿ ಕಾಲ ಇರ್ತಾರೆ ಅಂತ ಆದ್ಮೇಲೆ ಅಲ್ಲೂ ಏನಾದ್ರೂ ಒಂದು ಫಲವನ್ನು ಅನುಭವಿಸಲೇಬೇಕು. ಸುಮ್ಮನೆ ಏನಾಗುತ್ತೆ? ಸುಮ್ಮನೆ ಇರೋದು ಅಂತ ಅನ್ನೋದು ಕೂಡ ಒಂದು ಫಲವನ್ನು ಅನುಭವಿಸುವುದು ಅಂತ ಅರ್ಥ. ಸುಮ್ಮನೆ ಇದ್ರೂ ಕೂಡ ಅದ್ಯಾವುದೋ ಕರ್ಮದ ಫಲ ಅನುಭವಿಸ್ತಾ ಇದ್ದಾರೆ, ಸುಮ್ಮನೆ ಇರ್ತಾರೆ ಅಷ್ಟೇ ಅಷ್ಟೇ, ಅದೊಂದು ಕರ್ಮಫಲ. ಹೀಗೆ ಅನುಭವಿಸ್ಬೇಕಲ್ಲ, ಅದು ಹೇಗೆ? ಇವೆಲ್ಲ ನೋಡಿ, ಒಂದು ಹೇಳ್ಬಿಟ್ರೆ ಅದಕ್ಕೆ ಒಂದಕ್ಕೆ ಹುಟ್ಕೊಳ್ಳುತ್ತೆ ಸಂಶಯಗಳು. ಯಾಕೆ? ಇದು ಯಾವುದು ಪ್ರತ್ಯಕ್ಷವಾಗಿ ಕಂಡಿಲ್ಲ, ಕೇಳಿದವರಿಲ್ಲ. ಹೀಗಾಗಿ ಇನ್ನು ಸಂಶಯಗಳು. ಇದನ್ನು ಪೂರ್ತಿಯಾಗಿ ನಿವಾರಣೆ ಮಾಡಬೇಕಾದ್ದು ಶಾಸ್ತ್ರದ ಕರ್ತವ್ಯ. ಶಾಸ್ತ್ರ ನಿವಾರಣೆ ಮಾಡೇ ಹೋಗ್ಬೇಕು. ಇಲ್ಲೇ ನಿವಾರಣೆ ಮಾಡಿದ್ರೆ ಅಯ್ಯೋ ಶಾಸ್ತ್ರವೇ ಅಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ವಿಚಾರ ಮಾಡ್ತಾ ಇದ್ದಾರೆ. ಮತ್ತೆ ವೈರಾಗ್ಯದ ದೃಷ್ಟಿಯಿಂದಲೂ ವಿಚಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಯಾವುದೇ ಲೋಕ ಆಗಲಿ ಸ್ವಾಮಿ, ಚಂದ್ರಲೋಕ ಅಲ್ಲ, ಸೂರ್ಯಲೋಕ. ಸೂರ್ಯಲೋಕ ಯಾವುದು? ಸೂರ್ಯಲೋಕದಲ್ಲಿ ಎಷ್ಟನೇ ಸ್ಥಾನಗಳಿದ್ರೂ ಕೂಡ ಅತ್ಯುತ್ಕೃಷ್ಟವಾದ ಸ್ಥಾನ ಯಾವುದು? ಆ ಒಂದು ಹಿರಣ್ಯ ಗರ್ಭಸ್ಥಾನ. ಆ ಹಿರಣ್ಯ ಗರ್ಭಸ್ಥಾನದಲ್ಲಿ ಇದ್ದರೂ ಕೂಡ ಅದು ಕೂಡ ಪುನರಾವೃತ್ತಿ ಆಗ್ತಕ್ಕಂಥದ್ದು ಎಂಬುದಾಗಿ ಹೇಳಿ ಇವರು ಸಂಸಾರದಲ್ಲಿ ವೈರಾಗ್ಯವನ್ನುಂಟು ಮಾಡುವುದಕ್ಕೋಸ್ಕರ ಎಲ್ಲ ಹೇಳ್ತಾ ಇದ್ದಾರೆ. ಎರಡೂ ಕೂಡ ಅರ್ಥ ಮಾಡಿ ನಾವು ತಿಳ್ಕೊಳ್ಬಹುದು. ಹೀಗೆ ಬರ್ತಾವಲ್ಲ ವಾಪಸ್ಸಾಗಿ ಎಷ್ಟು ಕಾಲ ಇರ್ತಾನೆ ಅಂತ ಹೇಳಿದ್ರೆ ಸ್ವಲ್ಪ ಕಾಲ ಮಾತ್ರ ಇರ್ತಾನೆ, ಜಾಸ್ತಿ ಕಾಲ ಇರೋದಿಲ್ಲ ಅಂತ ಹೇಳಿದ್ರು. ಇವೆಲ್ಲ ಸ್ವಲ್ಪ ಕಾಲ ಅಂತದ್ದು ನಮ್ಮ ಕಾಲಕ್ಕೆ ಸಂಬಂಧಪಟ್ಟ ಹಾಗಷ್ಟೇ. ಕ್ಷಮಿಸ್ಬೇಕು, ಅವ್ರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ. ಅವ್ರ ಕಾಲದಲ್ಲಿ ಸ್ವಲ್ಪ ಕಾಲ, ನಮ್ಮ ಕಾಲದಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ. ಈಗ ಮೇಘ, ಆ ಒಂದು ಮೇಘಲೋಕದಲ್ಲಿ ಸ್ವಲ್ಪ ಕಾಲ ಇರ್ತಾನೆ ಅಂದ್ರೆ ಆ ಮೇಘಲೋಕದ ಕಾಲ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ. ಆ ಕಾಲ ಸ್ವಲ್ಪ ಕಾಲ ಅಷ್ಟೇ. ನಮ್ಮ ಲೋಕಕ್ಕೆ ಅದನ್ನ ಹೋಲಿಸಿ ನೋಡಿದ್ರೆ ಎಷ್ಟಾಗುತ್ತೋ ಗೊತ್ತಿಲ್ಲ, ನಮಗೆ ಅಲ್ಲ ಗೊತ್ತಿಲ್ಲ. ಹೀಗೆ ಸ್ವಲ್ಪ ಕಾಲ ಇಲ್ಲಿ ಬರ್ತಾನೆ. ಎಲ್ಲಿವರೆಗೆ? ಈ ಒಂದು ವೃಷ್ಟಿಯವರೆಗೂ ಕೂಡ ಅಲ್ಲಿ ತನಕ ಬರ್ತಾನೆ ಅಂತ ಹೇಳಿದ್ರು. ಬರುವಾಗ ಅಲ್ಲಿ ಆ ಒಂದು ಸಾದೃಶ್ಯವನ್ನ ಪಡೆದು ಬರ್ತಾನೆ ಅಂತ ಹೇಳಿದ್ರು. ಎಲ್ಲಿವರೆಗೆ? ವೃಷ್ಟಿಯವರೆಗೆ. ಅಲ್ಲಿ ಆದ್ಮೇಲಿಂದ, ವೃಷ್ಟಿ ಆದ್ಮೇಲೆ ತಿರ್ಗಾ ಜನ್ಮ ಆಗ್ಬೇಕಲ್ಲ, ಪುರುಷ ವಚಸ್ಸಂತ ಆಗ್ಬೇಕಲ್ಲ, ಕರ್ಮ ಫಲಕ್ಕೆ ತಕ್ಕ ಹಾಗೆ ವ್ರೀಹಿ ಭಾವ ಪಡೀತಾನಲ್ಲ, ಆ ವ್ರೀಹಿ ಭಾವವನ್ನ ಹೇಗೆ ಪಡೀತಾನೆ? ವ್ರೀಹಿ ಹೇಳಿ ಕೇಳಿ ಜಡವಸ್ತು. ನೀವು ವ್ರೀಹಿ ಭಾವವನ್ನು ಪಡಿತಾನ. ಹಿಂದೂ ಕೂಡ ಏನ್ ಹೇಳಿ ಸ್ವಾಭಾವ್ಯಾಪತ್ತಿರುಪತ್ತೇ ಅಂತ ಹೇಳಿದ್ರಲ್ಲ ಸೂತ್ರ. ಆ ಸೂತ್ರದಲ್ಲಿ ಸ್ವಾಭಾವ್ಯಾಪತ್ತಿರುಪತ್ತೇ ಅಂತನ್ನುವಾಗ ಈ ಸ್ವಾಭಾವ್ಯಾಪತ್ತಿ, ಸ್ವಾಭಾವ್ಯ ಅನ್ನೋದಕ್ಕೆ ಏನರ್ಥ ಮಾಡಿದ್ರಿ ನೀವು? ಸಾದೃಶ್ಯ ಅಂತ ಅರ್ಥ ಮಾಡಿದ್ರಿ ಅಲ್ಲ ಸ್ವಾಮಿ? ಸಾದೃಶ್ಯ ಅಂತ ನೀವು ಅರ್ಥ ಮಾಡಿದ್ದೀರಾ? ಸ್ವಾಭಾವ್ಯ ಅಂತ ಇದೆಯಲ್ಲ ಸೂತ್ರದಲ್ಲಿ. ಪಾದರಾಯಣಾಚಾರ್ಯರು ಸಾದೃಶ್ಯ ಸ್ವಾಭಾವ್ಯ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಅಂದ್ರೆ ಅದೇ ನೋಡಿ, ಸಾದೃಶ್ಯ ಅಂತ ಅನ್ನೋದು ಹೇಗೆ ಹೊಂದುತ್ತೆ ಎನ್ನುವುದಕ್ಕೆ ನಾವು ಉಪಪತ್ತಿ ಪೂರ್ವಕವಾಗಿ ನಾವು ಹೇಳಿದ್ದೇವೆ. ಯಾವುದು? ಸಾದೃಶ್ಯ ಅಂತ ಅನ್ನೋದೇ ಹೊಂದತಕ್ಕಂಥದ್ದು. ಸೂತ್ರದಲ್ಲಿ ಸ್ವಾಭಾವ್ಯ ಅಂತ ಇದೆಯಲ್ಲ ಅಂತ ನೀವು ಕೇಳಿದ್ರೆ ಅದಕ್ಕೆ ನಮ್ಮ ಉತ್ತರ ಏನು ಗೊತ್ತೇ? ಭಗವತ್ಪಾದರು ಹೇಳ್ತಾ ಇದ್ದಾರೆ. ನಮ್ಮ ಉತ್ತರ ಏನು ಗೊತ್ತೇ? ಹೇಳಿದ್ದಾರೆ ಸ್ವಾಮಿ, ಸೂತ್ರಕಾರರ ಮೇಲೆ ನಮಗೆ ಅತ್ಯಂತ ಗೌರವ. ಯಾಕೆ ಹೇಳಿದ್ದಾರೆ ಗೊತ್ತೇ? ಉಪಚಾರಕ್ಕಾಗಿ ಹೇಳಿದ್ದಾರೆ ಸ್ವಾಭಾವ್ಯ ಅಂತ. ಹಾಗರ್ಥ ಮಾಡಬೇಕು. ಅವನು ಸಿಂಹ ಕಂಡ್ರಿ ಅಂದ್ರೆ ಆ ಸಿಂಹ ಕಂಡ್ರಿ ಅಂದ್ರೆ ಸಿಂಹದ ಭಾವ ಉಪಚಾರಕ್ಕಾಗಿ ಸಿಂಹ ಸಾದೃಶ್ಯ ಅಂತ ತಗೋಬೇಕು. ಸಿಂಹ ಭಾವ ಅಂತ ಅದೇ ಆಗ್ಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂತಲ್ಲ. ಸಿಂಹ ಮತ್ತೆ ಹೇಳ್ಬಿಟ್ಟಿದಾರಲ್ಲ ಸಿಂಹ ಅಂತ, ಸಿಂಹ ಕಣ ನೀನು ಅಂತಲ್ಲ, ಹಾಗೆ ಉಪಚಾರಕ್ಕಾಗಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಉಪಚಾರಕ್ಕಾಗಿ ಹೇಳಿದೆ ಅಂತ ಹೇಳಿ ಸಾದೃಶ್ಯ ಅಂತ ಹೇಳಿದ್ರು. ಈಗ ಇಲ್ಲಿ ವ್ರೀಹಿ ಭಾವವನ್ನು ತೊಳೆದಾಗ ಅವನು ಈ ವ್ರೀಹಿಲು ಬರ್ತಾನೆ. ಯಾಕೆ ತಾನೆ ವ್ರೀಹಿ ಆದಾಗಲೂ ಕೂಡ ಸಾದೃಶ್ಯ ಅಂತ ಇಟ್ಕೊಳ್ಬೇಕಾಗುತ್ತ ಅವಾಗ. ಹಿಂದೆಲ್ಲ ಸಾದೃಶ್ಯ ಅಂತ ಅರ್ಥ ಮಾಡಿದ್ದಾರೆ ಅಲ್ವಾ? ಸಾದೃಶ್ಯ ಅಂತ ಇಟ್ಕೊಂಡ್ರೆ
ಏನು ಸಾಧಕ ಏನು ಬಾಧಕ ಏನು ಅನ್ನೋದನ್ನು ವಿಚಾರ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ. ಇದು ಈ ಒಂದು ಪಾದದಲ್ಲಿ ಇಷ್ಟನ್ನ ಮಾಡಿ ಇನ್ನು ಪುರುಷ ವಚ ಸಾಕ್ತಾನೆ, ಅಲ್ಲೇನ್ ಮಾಡ್ತಾನೆ, ಅಲ್ಲಿ ಕರ್ಮ ತಿರುಗಿ ಮಾಡ್ತಾನೆ, ತಿರುಗಿ ಹೋಗ್ತಾನೆ, ತಿರುಗಿ ಇದೇ ಪ್ರಕಾರ ವಾಪಸ್ ಬರ್ತಾನೆ. ಇವನಿಗೆ ಇದರಿಂದ ಮುಕ್ತಿ ಅಂತಕ್ಕಂಥದ್ದು ಕಲ್ಪ ಕೋಟಿ ಶತ ವರ್ಷಗಳು ಕಳೆದರೂ ಕೂಡ ಆಗೋದಿಲ್ಲ. ಸುತ್ತಾ ಇರ್ತಾನೆ, ಸಂಸಾರದಲ್ಲಿ ಸಿಕ್ಕೊಂಡು ಸುತ್ತಾ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ. ಕಷ್ಟ ಆದ್ರೇನು, ಸುಖಾನು ಒಂಥರ ಕಷ್ಟ, ಕಷ್ಟ ಸುಖಗಳಿಗೆ ದ್ವಂದ್ವ ಅಂತ, ದ್ವಂದ್ವಗಳಿಗೆ ಸಿಕ್ಕಿ ಒದ್ದಾಡ್ತಾ ಇರ್ತಾನೆ ಅಂತ ಹೇಳಿ ಈ ಒಂದು ಪಾದವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಮುಂದೆ ಇದರಿಂದ ಮುಕ್ತನಾಗಬೇಕಾದ್ರೆ ಏನು ಮಾಡಬೇಕು, ಹೇಗೆ ನಾವು ತಿಳ್ಕೊಳ್ಬೇಕು, ಉಪನಿಷತ್ತುಗಳು ಏನನ್ನು ಹೇಳ್ತಾ ಇವೆ, ಅದಕ್ಕೆ ಏನು ಅರ್ಥ ಮಾಡಬೇಕು ಅನ್ನೋ ವಿಚಾರವನ್ನ ಸುದೀರ್ಘವಾಗಿ ವಿಚಾರ ಮಾಡಿದ್ದಾರೆ ಮುಂದಿನ ಪಾದದಲ್ಲಿ. ಅದು ನಮಗೆ ಬಹಳ ಮುಖ್ಯ. ಇದು ಯಾತಕ್ಕಿದು, ಇಲ್ಲಿ ಕೇವಲ ವೈರಾಗ್ಯಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಮುಖ್ಯವೇ ಆಯ್ತಲ್ಲ, ಅಲ್ಲಿಗೆ ವೈರಾಗ್ಯ ಬಂದಿರ್ತಾನೆ ನಾವು ವಿಚಾರ ಮಾಡೋದು. ನೋಡಿ, ಇದು ಒಂದು ಸಂದರ್ಭ ಆಯ್ತು. ವ್ರೀಹಿ ಭಾವವನ್ನ ಪಡಿತಾನೆ ಅಂತ ಹೇಳಿದ್ರಿ. ಅಲ್ಲೂ ಕೂಡ ಸ್ವಾಭಾವ್ಯಾಪತ್ಯುಪಪತ್ತೇ, ಆಯಾಯ ಲೋಕದ ಭಾವವನ್ನು ಅಂತ ಹೇಳಿದ್ರಿ. ಭಾವವನ್ನು ಅಂತ ಹೇಳಿದ್ರೂ ಕೂಡ ಸಾದೃಶ್ಯವನ್ನು ಅಂತ ಅರ್ಥ ಮಾಡಬೇಕು. ಭಾವ ಅಂತ ಹೇಳ್ತಕ್ಕಂಥದ್ದು ಉಪಚಾರಕ್ಕೋಸ್ಕರ ಅಂತ ಹೇಳಿದ್ರಿ. ಇಲ್ಲೂ ಹಾಗೆ ಅರ್ಥ ಮಾಡ್ಬೇಕಾ? ವ್ರೀಹಿ ಭಾವ ಅಂತಂದ್ರೆ ವ್ರೀಹಿ ಸಾದೃಶ್ಯವನ್ನು ಪಡಿತಾನೆ ಅಂತ ಅರ್ಥ ಮಾಡ್ಬೇಕಾ? ಮತ್ತೆ ಸಾದೃಶ್ಯವನ್ನು ಪಡಿತಾನೆ ಅಂತ ಅರ್ಥ ಮಾಡಿಬಿಟ್ಟರೆ ಏನು ಅದರಿಂದ ತೊಂದರೆ ಆಗುತ್ತೆ, ಸಂಶಯ ಏನು ಬರುತ್ತೆ, ಹೇಗೆ ಹೊಂದುತ್ತೆ, ಅದು ಹೊಂದೋದಿಲ್ವೋ, ಹೊಂದುತ್ತೆ ಹೊಂದೋದು, ಇದೆಲ್ಲ ವಿಚಾರ ಮಾಡ್ತಾ ಇದ್ದೆ ಈ ಒಂದು ಅಧಿಕರಣದಲ್ಲಿ. ನೋಡೋಣ, ಅನ್ಯ ಸೂತ್ರವನ್ನು ಇನ್ನೊಂದ್ಸಲ ಹೇಳ್ಕೊಂಡೋಣ. ಒಂದು ಕೆಲಸ ಮಾಡೋಣ. ಈಗ ನಮ್ಮ ಪದ್ಧತಿಯಂತೆ ಆ ಒಂದು ಅಧಿಕರಣದಲ್ಲಿರ್ತಕ್ಕಂಥ 3 ಸೂತ್ರಗಳನ್ನ ಒಟ್ಟಿಗೆ ಪಾರಾಯಣ ಮಾಡಿ ನಂತರ ಈ ಪ್ರಕೃತ ಸೂತ್ರವನ್ನು ಹೇಳೋಣ. ಅಥ ಅನ್ಯಾಧಿಷ್ಠಿತಾಧಿಕರಣಂ ಓಂ ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್ ಓಂ ಅಶುದ್ಧಮಿತಿ ಚೇನ್ನ ಶಬ್ದಾತ್ ಓಂ ರೇತಸ್ಸಿಗ್ಯೋ ಗೋಥ ಓಂ ಯೋನಿ ಶರೀರಂ. ಎಷ್ಟಾಯ್ತು ಸರ್? 4 ಆಯ್ತು. ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್ ಅಶುದ್ಧಮಿತಿ ಚೇನ್ನ ಶಬ್ದಾತ್ ಓಂ ರೇತಸ್ಸಿಗ್ಯೋ ಗೋಥ ಓಂ. ಇದರಲ್ಲಿ 4 ಇದೆ. 4 ಸರಿ, 4 ಸರಿ ಸರ್, 4 ಯೋನಿ ಶರೀರಂ. ಇವಾಗ ಹೇಳಿದ್ ನಾನು ಅದೇ ನೋಡಿ. ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್ ಅಶುದ್ಧಮಿತಿ ಚೇನ್ನ ಶಬ್ದಾತ್ ರೇತಸ್ಸಿಗ್ಯೋ ಗೋಥ ಓಂ ಯೋನಿ ಶರೀರಂ. ಯೋನಿ ಯಾಕೋ ಸ್ವಲ್ಪ ಅನ್ನ ಹಾಗೆ ಹೀಗೆ ಹೊರಟೋಯ್ತು ಜ್ಞಾನ. ಅದನ್ನು ನಾವು ಚತುಸ್ಸೂತ್ರಾತ್ಮಕೆ ಅಂತ ಮಾಡ್ಕೊಳ್ಬೇಕು. ನಾಳೆ ಸರಿ ಮಾಡ್ಕೊಂಡು ಓದೋಣ. ಯಾವುದು ಇವಾಗ? ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್ ಅಂತಕ್ಕಂಥದ್ದು. ಈಗ ಪದವಿಭಾಗ ಕ್ರಮ ನೋಡೋಣ. ಅನ್ಯಾಧಿಷ್ಠಿತೇಷು ಪೂರ್ವವತ್ ಅಭಿಲಾಪಾತ್ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಇಲ್ಲಿ 3 ಪದ ಇರತಕ್ಕಂಥ ಒಂದು ಸೂತ್ರ ಇದು. ಅನ್ಯಾಧಿಷ್ಠಿತೇಷು ಪೂರ್ವವತ್ ಅಭಿಲಾಪಾತ್. ಈಗ ಅನ್ವಯವನ್ನು ಹೇಗೆ ಮಾಡ್ಕೊಳ್ಬೇಕು ಅಂದ್ರೆ ಅನ್ಯಾಧಿಷ್ಠಿತೇಷು ಅಂತ ಇದೆ. ಅನ್ಯಾಧಿಷ್ಠಿತೇಷು ಏನು? ಬೇರೆಯ ಒಂದರಿಂದ ಅಧಿಷ್ಠಿತವಾಗಿರುವಲ್ಲಿ, ಅಧಿಷ್ಠಿತವಾದದ್ದರಲ್ಲಿ ಬೇರೆ ಒಂದು ಯಾವುದು ಅಂತಾರೆ ಅದು ಜೀವ. ಅನ್ಯಾಧಿಷ್ಠಿತೇಷು ಅಂದ್ರೆ ಅನ್ಯ ಜೀವಾಧಿಷ್ಠಿತೇಷು ಅಂತಕ್ಕಂಥ ವಿಚಾರ. ಅನ್ಯ ಜೀವಾಧಿಷ್ಠಿತೇಷು ಯಾವುದು ಏನಾಗುತ್ತೆ? ಆ ಅಧಿಷ್ಠಾನ ಏನು? ಯಾರು? ವ್ರೀಹ್ಯಾದವು ಅಂದ್ರೆ ವ್ರೀಹಿಯೇ ಮುಂತಾದವುಗಳಲ್ಲಿ. ಯಾಕಿದು ಬಂತು? ಮಳೆ ತನಕ ಸ್ಥಾನ ಆಯ್ತು ಅವನಿಗೆ ವರ್ಷ, ಆಮೇಲೆ ಏನಾಗ್ತಾನೆ? ವ್ರೀಹ್ಯಾದಿ ಭಾವವನ್ನು ಪಡಿತಾನೆ. ವ್ರೀಹ್ಯಾದಿ ಭಾವವನ್ನು ಪಡೆದ ಮೇಲೆ ಅದನ್ನ ತಿಂದ ಮೇಲೆ ಅದು ಮುಂದಿನ ವಿಚಾರ. ಈ ವ್ರೀಹ್ಯಾದಿ ಭಾವ ಅದು ಒಂದು ಸ್ಥಾನ. ಅದು ಈ ವ್ರೀಹ್ಯಾದಿ ಸ್ಥಾನಗಳಲ್ಲಿ ಈ ಅನುಶಯಿಗಳು
ಯಾರು ಚಂದ್ರಮಂಡಲದಿಂದ ಬರ್ತಾ ಇದ್ದಾನಲ್ಲ, ಪುನಃ ಇಲ್ಲಿ ಕರ್ಮ ಫಲವನ್ನು ಅನುಭವಿಸೋದಕ್ಕೆ ಯಾವುದೋ ಲೋಕಕ್ಕೆ ಮನುಷ್ಯ ಲೋಕ ಅಂತ ಇಟ್ಕೊಂಡು ಬರ್ತಾ ಇದ್ದಾನಲ್ಲ, ಅವನು ಅನುಶಯಿ. ಈ ಅನುಶಯಿಗಳು ಆ ವ್ರೀಹ್ಯಾದಿ ಭಾವವನ್ನು ಪಡೆಯುವಾಗ ಅಲ್ಲಿ ಪಡಿತಾರಲ್ಲ, ಅದು ಅಲ್ವಾ? ಹೇಗೆ ಪಡಿತಾರೆ? ವ್ರೀಹ್ಯಾದಿ ಭಾವ ಅಂದ್ರೆ ಒಂದು ಎರಡು ಅರ್ಥವನ್ನು ಮಾಡಿದ್ದೇನೆ. ಒಂದು, ಆ ವ್ರೀಹ್ಯಾದಿಗಳೇ ಆಗಿಬಿಡ್ತಾನ, ಅಥವಾ ಅಂತ ಹೇಳಿದ್ರಲ್ಲ ಅದರ ಸಾದೃಶ್ಯವನ್ನು ಪಡಿತಾನ ಅಂತಕ್ಕಂಥದ್ದು. ಇಲ್ಲಿ ಹೇಗೆ ಅರ್ಥ ಮಾಡ್ಬೇಕು ನಾವು? ಏನು ವ್ರೀಹಿನೇ ಆಗ್ಬಿಡ್ತಾನ? ಏನು ಭತ್ತ, ಜವೆ, ಗೋಧಿ, ರಾಗಿ ಈ ಥರ ಆಗ್ಬಿಡ್ತಾನ ಅವನು? ಅಥವಾ ಅದರಂತೆ ಆಗ್ತಾನ? ಅದರಂತೆ ಆಗ್ಬೇಕಾದ್ರೆ ಇದು ಜಡ ಪದಾರ್ಥ. ಯಾವುದಾದ್ರೂ ಚೈತನ್ಯ ಬೇಕೇ ಬೇಕು, ಕಾರಣ ಆಗ್ಬೇಕಾದ್ರೆ. ಹಾಗಾದ್ರೆ ಚೈತನ್ಯ ಯಾವುದು? ಆ ವ್ರೀಹಿಗೆ ಸಾದೃಶ್ಯವನ್ನು ಪಡಿತಾ ಏನು ಅಂದ್ರೆ ಚೈತನ್ಯ ಯಾವುದು? ವ್ರೀಹಿಗೆ ಹೇಳ್ಬೇಕು. ವ್ರೀಹಿ ಭಾವ ಪಡೆದು ಬಿಟ್ಟಾದ್ರೆ ಅದಕ್ಕೆ ಚಲನೆ ಇಲ್ಲ, ಎಂಥದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಮುಂದೆ ಅದು ಮುಂದಿನ ಒಂದು ಸ್ಥಾನವನ್ನ ಹೋಗೋದು ಹೇಗೆ, ಬರೋ ಹೇಗೆ? ಹೊಂದೋದಿಲ್ವಲ್ಲ. ಏನು ಸ್ವಾಮಿ, ಏನು ಅರ್ಥ ಇಲ್ವಲ್ಲ ಸ್ವಾಮಿ. ಭತ್ತ ಜವೆ ಆಗ್ಬಿಡ್ತಾನೆ ಅವನು ಅಂದ್ರೆ ಆಗ್ಬಿಡ್ತಾನೆ, ಏನು ಆಗ್ಬಿಡ್ತಾ ಇದೆ, ಏನಾಗುತ್ತೆ? ಜಡ ಪದಾರ್ಥ, ಏನಾಗುತ್ತೆ ಅವ್ರಿಗೆ? ಏನು ಆಗಲ್ಲ. ಹೀಗೆ ಈ ಸಂಶಯಗಳು ಬಂದಾಗ ಏನು ಅಂದ್ರೆ, ಇಲ್ಲ ಅದಕ್ಕೆ ಹೇಳ್ತಾರೆ, ಅವನು ಆ ಅನುಶಯಿಯಾದವನು ಪ್ರೀತ್ಯಾದಿ ಭಾವವನ್ನು ಪಡೆಯುತ್ತಾನೆ ಅಂತ ಹೇಳಿದಾಗ ಏನು ಅರ್ಥ ಗೊತ್ತೇ? ಅದರ ಒಂದು ಸಂಸರ್ಗ ಮಾತ್ರ ಪ್ರತಿಷ್ಠಂತೆ ಅಂತ ಅರ್ಥ. ಏನು? ಅವುಗಳ ಸಂಸರ್ಗವನ್ನ ಮಾತ್ರ ಪಡೆಯುತ್ತಾರೆ ಅವರು. ಹೇಗೆ ಪಡೆಯುತ್ತಾರೆ ಸಂಸರ್ಗವನ್ನ? ಅನ್ಯ ಜೀವಾಧಿಷ್ಠಿತೇಷು ವ್ರೀಹ್ಯ. ಬೇರೆಯ ಒಂದು ಜೀವರಿಂದ ಅಧಿಷ್ಠಿತವಾಗಿರತಕ್ಕಂತಹ ವ್ರೀಹಿಯೇ ಮುಂತಾದವುಗಳಲ್ಲಿ, ಯಾಕೆಂದ್ರೆ ಒಂದು ಚೈತನ್ಯ ಬರಬೇಕಲ್ಲ, ಆ ಒಂದು ಸಂಸರ್ಗ ಅಂದ್ರೆ ಅದರ ಜೊತೆ ಇರ್ತಕ್ಕಂಥದ್ದು, ಅದರ ಒಂದು ಅದ್ರ ಜೊತೆ ಇರ್ತಕ್ಕಂಥದ್ದು, ಅದನ್ನ ಪ್ರತಿಪದ್ಯಂತೆ, ಅದನ್ನು ಹೊಂದ್ತಾರೆ. ಅಲ್ಲಿದ್ದು ಆಮೇಲೆ ಮುಂದೆ ಅದನ್ನ ಯಾರು ಅವರು ಚೈತನ್ಯ ಅಂತ ಆಗುತ್ತಲ್ಲ, ಅದು ತಿಂತಾರೆ. ಆ ತಿಂದ ಮೇಲೆ ಆ ಚೈತನ್ಯ ಏನಾಗುತ್ತೆ? ಅದು ಚಾಂದವಿ ಹೇಳಿರ್ತಾವಲ್ಲ, 3 ಭಾಗ ಆಗುತ್ತೆ, ರೇತಸ್ ಆಗುತ್ತೆ, ಅಲ್ಲಿ ಮುಂದೆ ಆಗುತ್ತೆ ಸರೋ. ಯಾವುದಕ್ಕೆ ಇವೆಲ್ಲ ಆಗ್ಬೇಕಾದ್ರೆ ನೋಡಿ, ಅದು ತಿನ್ಬೇಕು, ಅದು ಎಲ್ಲಿ ರೇತಸ್ ಆಗಬೇಕು? ಯಾವುದೋ ಒಂದು ಚೈತನ್ಯದಲ್ಲಿ ಆಗ್ಬೇಕು ತಾನೆ, ಒಂದು ಶರೀರ ಅದು ಬೇಕಲ್ಲ. ಫ್ರೀ ಹೀನೇ ಆಗ್ಬಿಡುತ್ತಾ? ಹೇಗಾಗುತ್ತೆ? ಅದಕ್ಕೋಸ್ಕರ ಅನ್ಯ ಜೀವ ಅಧಿಷ್ಠಿತೇಷು. ಯಾರೋ ಒಬ್ಬ ತಿಂತಾನದನ್ನ, ಯಾರೋ ಒಬ್ಬ ಹೇಗೆ ತಿಂತಾನೆ? ಇವನು ಯಾವ ಕರ್ಮ ಫಲವನ್ನು ಅನುಭವಿಸೋದಕ್ಕೆ ಯಾವ ಯೋಗ್ಯವಾದ ಜೀವ ಇದೆಯೋ ಆ ಜೀವ ಇವನು ತಿಂತಾನೆ. ಇವನ್ನ ಅಂದ್ರೆ ಯಾರು? ಪ್ರೀಹಿ ಭಾವವನ್ನು ಪಡೆದಿರ್ತಾನಲ್ಲ, ಅದ್ರೇನು? ಸಂಸರ್ಗ ಮಾತ್ರದಿಂದ ಪಡೆದಿರ್ತಾನೆ ಅಷ್ಟೇ. ಇದೀವ ಪಡೆದಿರ್ತಾನೆ. ಅವನನ್ನ ಅದಕ್ಕನುಸಾರವಾಗಿರ್ತಕ್ಕಂತಹ ಆ ಒಂದು ಜೀವ ಯಾವ್ದು ಇದ್ದಾನಲ್ಲ, ಇದಾನಪ್ಪ ಒಂದು ಚೈತನ್ಯ, ಮನುಷ್ಯನೇ ಇದ್ದಾನೆ, ಅವನು ತಿಂತಾನೆ. ಆಮೇಲೆ ಅವನಿಗೆ ಅದು ರೇತಸ್ಸಾಗುತ್ತೆ, ಅವನು ಹೋಮ ಮಾಡ್ತಾನೆ, ಅದಕ್ಕೆ ಅಲ್ಲಿಗೆ ಏನಾಯ್ತು? ಈ ವ್ರೀಹಿ ಮುಂತಾದವುಗಳು ಆ ಒಂದು ವ್ರೀಹಿ ಲೋಕವನ್ನ, ವ್ರೀಹಿ ಭಾವವನ್ನು ಪಡೀತಾನೆ ಅಂತಂದ್ರೆ ಆ ವ್ರೀಹಿ ಸಂಸರ್ಗ ಮಾತ್ರವನ್ನ ಪಡೆದು ಅದು ಮುಂದಿನ ಒಂದು ಸ್ಟೇಷನ್ಗೆ ಹೋಗ್ಬೇಕಲ್ಲ, ಸ್ಟೇಷನ್ಗೆ ಹೋಗಿ ಅದರ ಮುಂದೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಪುರುಷ ಆಗ್ಬೇಕಲ್ಲ. ಹಾಗಾಗ್ಬೇಕಾದ್ರೆ ಒಂದು ಆಶ್ರಯ ಅಂತ ಬೇಕಲ್ಲ. ಅದ ವ್ರೀಹಿ ತಿಂತಾನೆ, ಅದು ರೇತಸ್ಸಾಗಬೇಕಾದ್ರೆ ಆಶ್ರಯ ಸ್ವಾಮಿ, ಎಲ್ಲ ರೇತಸ್ ಇಲ್ಲ, ಆಶ್ರಯ ಬೇಡವಾ? ಶರೀರ ಅಂತ ಬೇಡವಾ ಅಂದ್ರೆ ಅದಕ್ಕೆ ಯಾವ ಶರೀರಕ್ಕೆ ಹೋಗ್ತಾರೆ? ಯಾವ ಶರೀರ ಅಂತಂದ್ರೆ ಇವನು ಕರ್ಮ ಫಲಕ್ಕೆ ತಕ್ಕದಾದ ಶರೀರ ಇರುತ್ತೆ, ಯಾವುದು ಜೀವ ಇರುತ್ತೆ, ಅವನು ಮಾತ್ರ ತಿಂತಾನೆ. ಅಲ್ಲಿಗೆ ಏನಾಯ್ತು? ನಾವು ತಿಂತಾ ಇದ್ದೇವಲ್ಲ ಆಹಾರ, ಹಾಗೆ ಅತ್ಯಂತ ಸೂಕ್ಷ್ಮವಾದ ಅರ್ಥ, ಎಷ್ಟು ಅರ್ಥ ಇದೆ ಅಂತ. ನಾವು ತಿನ್ನತಕ್ಕಂತಹ ಆಹಾರ ಏನಾಗುತ್ತೆ? ನಮ್ಮಲ್ಲಿ 3 ಭಾಗ ಆಗಿ ರೇತಸ್ಸಾಗುತ್ತೆ, ಅದು ಪುರುಷ ವಚಸ್ಸಾಗುತ್ತೆ, ಅದಾಗುತ್ತೆ. ಹಾಗಾಗಬೇಕಾದ್ರೆ ನಾವು ತಿಂತಕ್ಕಂಥ ಆಹಾರ ಯಾವುದಕ್ಕೆ ಸಂಬಂಧಪಟ್ಟಿರಬೇಕು? ನನ್ನ ಕರ್ಮ ಫಲವನ್ನು ಅನುಭವಿಸೋದಕ್ಕೆ ಬೇಕಾಗಿರತಕ್ಕಂತಹ
ಭೂಮಿಗೆ ಎಲ್ಲ ಅನುಕೂಲತೆಯನ್ನ ಒದಗಿಸಿ ಕೊಡುತ್ತಲ್ಲ, ಧಾನ್ಯ ಅಥವಾ ಯಾವುದು ರೇತಸ್ಸಾಗುವುದಕ್ಕೆ ಒಂದು ಕಾರಣ, ಅಂತಹದ್ದನ್ನು ಮಾತ್ರ ನಾನು ಸೇವಿಸ್ತೀನಿ ಅಷ್ಟೇ. ಮಿಕ್ಕಿದ್ದನ್ನ ನಾನು ಸೇವಿಸೋದೇ ಇಲ್ಲ. ನನಗೆ ಏನಪ್ಪ ಏನ್ರಿ ಅವನು ಆ ಒಂದು ಮಾಂಸಾಹಾರ ಮಾಡಲ್ಲ ಕಂಡ್ರಿ ಅವನು ಇಲ್ಲ, ಅವನ ಜೀವ ಅವನು ಯಾಕೆ ತಿಂತಾನೆ ಅಂದ್ರೆ ಅವನಿಂದ ಬರ್ತಕ್ಕಂಥ ರೇತಸ್ಸು ಉತ್ಪತ್ತಿ ಆಗತಕ್ಕಂತಹ ಜೀವ ಇದೆಯಲ್ಲ, ಅದು ಯಾವುದೋ ಫಲವನ್ನು ಅನುಭವಿಸ್ಬೇಕು. ಆ ಫಲವನ್ನು ಅನುಭವಿಸೋದಕ್ಕೆ ಇದೇ ಬೇಕು, ಇವನೇ ಬೇಕು. ಇವನು ಹೇಗಿರ್ಬೇಕು ಅದಕ್ಕೆ ತಕ್ಕ ಇರತಕ್ಕಂಥ ಜೀವನ ಪ್ರವೇಶ ಮಾಡ್ತಾರೆ. ಇದು ಸ್ವಲ್ಪ ಇಷ್ಟಕರ ಅಂತ ಆಗುತ್ತೆ, ಆದರೂ ಕೂಡ ಈ ಲಾಜಿಕ್ ಆಗುತ್ತೆ. ಅಂದ್ರೆ ಏನಾಯ್ತು ನೋಡಿ, ಯಾವನು ಏನೇನನ್ನೋ ತಿನ್ನೋದಕ್ಕಾಗೋದೇ ಇಲ್ಲ. ನಾವ್ ಏನ್ ತಿಂದ್ರೂ ಕೂಡ ಅದಕ್ಕೆ ತಕ್ಕ ಯಾವುದು ಅನ್ಯ ಜೀವಾಧಿಷ್ಠಿತೇಶು ಆ ವ್ರೀಹ್ಯಾದ ಅಂತಿದೆಯಲ್ಲ, ಆ ವ್ರೀಹಿ ನಾವು ತಿಂತೀವಿ. ವ್ರೀಹಿ ಅಂದ್ರೆ ಧಾನ್ಯ, ಅನ್ನ ಅಷ್ಟೇ. ಅನ್ನ ಅಂದ್ರೆ ಆಹಾರ, ವ್ರೀಹಿ ಅಂದ್ರೆ ಆಹಾರ ನಾವು ತಿಂತೇವಲ್ಲ, ಅದು ಏನಾಗಿರುತ್ತೆ, ಅದು ನಮಗೆ ಮುಂದೆ ಅದು ಪುರುಷವಚಸ್ಸಾಗುತ್ತೆ. ಆಗ್ಬೇಕಾದ್ರೆ ಆ ಪುರುಷವಚಸ್ಸಾಗಿ ಆ ಒಂದು ಕರ್ಮಫಲ ಅನುಭವಿಸೋದಕ್ಕೆ ಬರ್ತಾನಲ್ಲ, ಅವನಿಗೆ ಅನುಕೂಲವಾಗಿರ್ತಕ್ಕಂಥ ಆಹಾರವನ್ನು ಮಾತ್ರ ಇವನು ಸೇವಿಸ್ತಾನಷ್ಟೆ, ಬೇರೆ ಅದನ್ನು ಸೇವಿಸೋಕೆ ಆಗೋದೇ ಇಲ್ಲ. ಅದೇನೋ ಗಾದೆ ಹೇಳ್ತಾರಲ್ಲ, ಅದು ಪ್ರತಿಯೊಂದು ಅನ್ನದಲ್ಲೂ ಕೂಡ ಅವನು ತಿನ್ನೋನ ಹೆಸರು ಬರೆದ್ಬಿಟ್ಟಿರ್ತಾನೆ ಅಂತ ಯಾವುದೋ ಭಾಷೆಯ ಗಾದೆ ಇದೆ. ಏನಪ್ಪ ನಾಮ್ ಅಂತ, ಅದು ಆ ಥರ, ಅದೇ ಕರೆಕ್ಟ್. ಅದು ಪ್ರತಿಯೊಂದರಲ್ಲೂ ಇರುತ್ತೆ. ಅದಕ್ಕೆ ತಕ್ಕ ಅದೇ ಜೀವ, ಅನ್ಯ ಜೀವ ಅಂದ್ರೆ ಆ ಜೀವ. ಆ ಜೀವನನ್ನು ನಾವು ಆಶ್ರಯಿಸಿ ವ್ರೀಹಿ, ಅಲ್ಲಿಂದ ಅದು ಚೈತನ್ಯಗೊಂಡು ರೇತಸ್ಸಾಗಿ ಅದು ಹೋಮ ಮಾಡಿ ಅದರಿಂದ ಕೊಡ್ತದೆ. ಇದನ್ನ ಈ ಒಂದು ಅಧಿಕರಣದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. 4 ಸೂತ್ರ ಇರತಕ್ಕಂಥ ಒಂದು ಅಧಿಕರಣ ನೋಡೋಣ. ಭಾಷ್ಯದಾಗ ಇದರ ಇಂಟ್ರೊಡಕ್ಷನ್ ಇಷ್ಟೊತ್ತ ಟೈಮ್ ಆಯ್ತು ನೋಡೋಣ. ತಸ್ಮಿನ್ನೇವ ಅವರೋಹೇ ಪ್ರವರ್ಷಣಾನಂತರಂ ಪಠ್ಯತೆ ತೈಹ ವ್ರೀಹ್ಯವಾಹ ಓಷಧಿ ವನಸ್ಪತಯ ಶಿಲಮಾಶಾಹ ಇತಿ ಜಾಯಂತೆ. ನೋಡಿ, ಆ ಅವರೋಹೆ ಆ ಚಂದ್ರಮಠದಿಂದ ಇಳಿದು ಬರ್ತಾ ಇರ್ತಾನಲ್ಲ, ಅವನ ಮಾರ್ಗವನ್ನು ಹೇಳುವಾಗ ಪ್ರವರ್ಷಣಾನಂತರಂ, ವರ್ಷ ಮಳೆ ಅಲ್ಲಿ ತನಕ ಮಾರ್ಗ ಹೇಳ್ಕೊಂಬಂದ್ರು, ಸ್ಥಾನಗಳನ್ನು ಹೇಳ್ಕೊಂಬಂದು. ಯಾವುದು ಆ ಒಂದು ಧೂಮ ಅಭ್ರ, ವಾಯು ಧೂಮ ಅಭ್ರ ಮೇಘ ಇವೆಲ್ಲ ಹೇಳ್ಕೊಂಬಂದ್ರು. ಹೇಳ್ಕೊಂಡು ಬಂದು ಆಮೇಲೆ ಮೇಘ ಆದ್ಮೇಲೆ ಈ ವರ್ಷ ಹೇಳಿದ್ರು. ಈ ವರ್ಷ ಆದ ಮೇಲಿಂದ ಏನಾಗುತ್ತೆ, ಅವನಿಗೆ ತಿರ್ಗಾ ಅವನು ಯಾವ ಸ್ಥಾನ ಅಂದ್ರೆ, ಅದಕ್ಕೆ ಉಪನಿಷತ್ ಹೇಳ್ತಾ ಇದೆ, ಏನಾಗ್ತಾನೆ ವರ್ಷ ಆದ ಮೇಲಿಂದ ಅವನು ವ್ರೀಹಿ ಯವ ಔಷಧಿ ವನಸ್ಪತಿಯ ಕಿಲಮಾಡಿಸ್ತೇವೆ ಅಲ್ಲ. ಇದು ವ್ರೀಹಿಯವ ಅಂದ್ರೆ ಧಾನ್ಯಗಳು, ಔಷಧಿ ವನಸ್ಪತಿಯ ಸಸ್ಯಗಳು, ಕಿಲಮಾಶ ಎಳ್ಳು ಉದ್ದು ಮುಂತಾದವುಗಳು ಇವೆಲ್ಲ ಪಡಿತಾನೆ ಅಂತ ಈ ಒಂದು ಧಾನ್ಯಗಳನ್ನು ಪಡಿತಾನೆ. ಇಲ್ಲಿ ತತ್ರ ಸಂಶಯ ಇಲ್ಲ, ಸಂಶಯ ಏನ್ ಸಂಶಯ ಅಂದ್ರೆ, ಕಿಂ ಅಸ್ಮಿನ್ನವಧೌ ಸ್ಥಾವರ ಜಾತ್ಯಾಪನ್ನ ಸ್ಥಾವರ ಸುಖ ದುಃಖ ಭಾಜೋ ಅನುಶಯಿನೋ ಭವಂತಿ ಆಹೋಸ್ಮಿತ್ ಕ್ಷೇತ್ರಜ್ಞಾಂತರಾಧಿಷ್ಠಿತೇಷು ಸ್ಥಾವರ ಶರೀರೇಷು ಸಂಶ್ಲೇಷ ಮಾತ್ರ ಗಚ್ಚಂತೆ ಇತಿ. ಅಂದ್ರೆ ಇನ್ನೊಂದು ಸಂಶಯ ಬಂದ್ಬಿಡ್ತೇವೆ. ಏನ್ ಸಂಶಯ ಅಂತಂದ್ರೆ, ನೋಡಿ ಆ ವ್ರೀಹಿ ಭಾವನ್ ಪಡಿತಾನೆ, ಮೋಕ್ಷ ಶಿಲಾಮಾಶ ವ್ರೀಹಿ ಅಂತ ಪಡಿ. ಅಲ್ಲಿ ಈ ಅದು ಯಾವುದದು ಸ್ಥಾವರವೋ ಜಂಗಮವೋ? ಸ್ಥಾವರದಲ್ಲಿ ಅದಕ್ಕೇನು ಕೆಳಗೆ ಇರ್ತಕ್ಕಂಥದ್ದು ಇಲ್ಲ. ಒಂದು ಅಕ್ಕಿ ಭತ್ತ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲೇ ಬಿದ್ದಿರುತ್ತೆ, ಎಷ್ಟು ವರ್ಷ ಆಗುತ್ತೆ ಭತ್ತ. ಇದು ಸ್ಥಾವರ ಈ ವ್ರೀಹಿ ಭಾವನ್ ಸ್ಥಾವರ ಜಾತಿಯನ್ನು ಪಡ್ಕೊಂಡ ಮೇಲೆ ಆ ಸ್ಥಾವರ ಒಂದು ಜಾತಿ ಇದೆಯಲ್ಲ, ಅದಕ್ಕೆ ತಕ್ಕದಾದ ಸುಖ ದುಃಖ ಭಾಗವನ್ನು ಅದೇ ಆಗಿಬಿಟ್ಟು ಆ ಒಂದು ಸುಖ ದುಃಖವ ಏನ್ ಸುಖ ಗೊತ್ತಿಲ್ಲ ನಮಗೆ, ಅದಕ್ಕೆ ತಕ್ಕವನಾಗ್ತಾನೋ ಆ ಅಂಶಯಿ, ಅಥವಾ ಅದಲ್ಲದೆ ಬೇರೆ ಕ್ಷೇತ್ರಜ್ಞಾಂತರಾಧಿಷ್ಠಿತೇಶು, ಕ್ಷೇತ್ರಜ್ಞಾನ ಜೀವ, ಕ್ಷೇತ್ರಜ್ಞಾಂತರ ಅನ್ಯ ಜೀವಾಂತರಂ, ಅಲ್ಲಿ ಈ ಕ್ಷೇತ್ರಜ್ಞಾನ ಜೀವ ಅಂದ್ರೆ ಜೀವಾಂತರ, ಇನ್ನೊಂದು ಬೇರೆ ಒಂದು ಜೀವರಲ್ಲಿ ಏನೋ ಇದಕ್ಕೆ ಕರ್ಮ ಫಲಕ್ಕೆ ಅನುಭವಿಸೋದಕ್ಕೆ ತಕ್ಕದಾದ ಇನ್ನೊಂದು ಜೀವರಲ್ಲಿ
ಅಧಿಷ್ಠಿತವಾಗಿರತಕ್ಕಂಥ ವ್ರೀಹಿ ಭಾವ ಇದೆಯಲ್ಲ, ಅಲ್ಲಿ ಇವನು ಸ್ಥಾನವನ್ನು ಪಡಿತಾನೋ. ಸ್ಥಾನ ಅಂದ್ರೆ ಅಲ್ಲಿ ಸಂಶ್ಲೇಷ ಮಾತ್ರ, ಅವಳು ಸೇರ್ಕೊಳ್ತಾನೋ, ಅಲ್ಲಿ ಸೇರ್ಕೊಂತಾನೋ. ವ್ರೀಹಿಯಾಗಿ ಇಲ್ಲೇ ಇರ್ತಾನೋ, ಅಥವಾ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಅದು ಮುಂದೆ ಉತ್ಪನ್ನವಾಗಬೇಕು. ವ್ರೀಹಿ ಏನಾಗಬೇಕು, ಮುಂದೆ ರೇತಸ್ ಆಗ್ಬೇಕು ಅದು, ಅಲ್ವಾ? ಆಗ್ಬೇಕು. ಅದಕ್ಕೆ ಹೇಗೆ ವ್ರೀಹಿ ಎಲ್ಲ ಇರ್ತಾನೋ ಅಥವಾ ಬೇರೆ ಒಂದು ಜೀವಕ್ಕೆ ಹೋಗ್ತಾನೋ ಅಂತ ಅಷ್ಟೇ ಪ್ರಶ್ನೆ ಇದೆ. ಇಲ್ಲಿ ವಿಚಾರ ಮಾಡ್ತಕ್ಕಂಥ ವ್ರೀಹಿಯಾಗಿ ಇದ್ಬಿಟ್ರೆ ಅವನು ಅಲ್ಲೇನೆ ರೇತಸ್ ಹೇಗಾಗುತ್ತೆ? ವ್ರೀಹಿ ಏನು ಒಂದ್ ಕಡೆ ಒಂದು ಭತ್ತನೋ ಜವೇನೋ ಒಂದು ಇಟ್ಬಿಟ್ರೆ ಅದು ಅಲ್ಲೇ ರೇತಸ್ ಆಗ್ಬಿಟ್ಟು ಅಲ್ಲೇ ಪುರುಷ ಆಗ್ಬಿಡ್ತಾನ? ಸಾಧ್ಯವೇ ಇಲ್ಲ. ಅದೇನಾಗುತ್ತೆ, ಅದು ಇನ್ಯಾವನು ಜೀವ ತಿನ್ಬೇಕಂತ ಆ ವ್ರೀಹಿನ ತಿಂದ್ಬಿಟ್ಟು ಅದನ್ನ ಅದಕ್ಕಿಂತ ಮುಂದೆ ಆಗುತ್ತೆ. ಆದ್ರೆ ಇಲ್ಲಿ ಉಪನಿಷತ್ತಲ್ಲಿ ಹಾಗೆ ಹೇಳಿದ್ವಲ್ಲ ಸ್ವಾಮಿ, ವ್ರೀಹಿ ಸ್ಥಿರಮಾಶಾಯಿಸಿ ಜಾಯಂತೆ ಅಂದ್ಬಿಟ್ಟಿದ್ದಾರೆ. ಜಾಯಂತೆ ಹಾಗಾಗಿ ಏನು ಭತ್ತ ಧಾನ್ಯ ಮುಂತಾದವಳಾಗಿ ಹುಟ್ಟುತ್ತಾನೆ ಅಂತ ಹೇಳ್ಬಿಟ್ಟಿದೆ. ಹುಟ್ಟಿದ ಆಮೇಲೆ ಏನಾಗುತ್ತೆ, ಮುಂದಿನ ಒಂದು ಸ್ಥಾನವನ್ನು ಹೇಳಿದ್ದಾರೆ. ರೇತಸ್ಸು ಪುರುಷ ವಚಸ್ಸು ಸ್ತ್ರೀ ಅಂತ ಹೇಳಿದ್ದಾರೆ. ಇದು ಏನು ಹೇಗೆ ಸ್ವಾಮಿ, ಆ ಪುರುಷ ಅದೇ ಹುಟ್ಬಿಡ್ತಾನೆ ಅಂತ ಅದಕ್ಕೇನಾದ್ರು ಶಕ್ತಿ ಇದೆಯಾ? ಅದು ಜಡ ಅದು. ಅದು ಹೇಗೆ ರೇತಸ್ ಇದಕ್ಕೆ ಇಟ್ಟಿದ್ರೆ ರೇತಸ್ ಆಗ್ಬಿಡುತ್ತಾ? ಇದು ನಮಗೆ ಹೊಂದೋದಿಲ್ಲ ಸ್ವಾಮಿ ಉಪನಿಷತ್ತು ಅಂದ್ಬಿಟ್ಟ. ನಾನು ಸ್ವಾಮಿ ಒಂದು ಧಾನ್ಯನ ವರ್ಷದಿಂದ ಹಾಕಿರ್ತೀವಿ ನಮ್ಮ ಪಾತ್ರದಲ್ಲಿ, ರೇತಸ್ ಆಗಿರಲಿಲ್ಲ ಅದು ಹೇಗೆ? ಮತ್ತೆ ಉಪನಿಷತ್ತು ಹೇಳ್ಬಿಟ್ಟಿದೆ. ಇದು ಸಂಶಯ, ಇದು ಅಷ್ಟೇ. ಹೌದು. ಕಿಂ ತಾವತ್ ಪ್ರಾಪ್ತಂ. ಆಯ್ತಪ್ಪ, ಮೊಟ್ಟ ಮೊದಲು ನಮ್ಗೆ ಏನ್ ತೋರುತ್ತೆ ಇದು ಅಂದ್ರೆ, ಸ್ಥಾವರ ಜಾತ್ಯಾಪನ್ನ ತತ್ ಸುಖ ದುಃಖ ಬಾಜು ಅನುಶಯಿನೋ ಭವಂತಿ ಇತಿ. ಇಲ್ಲ ರೀ, ಯಾವ ಜೀವನ ಹುಡುಕೊಂಡು ಹೋಗೋದಿಲ್ಲ, ಆ ಜೀವಕ್ಕೆ ಹೋಗೋದೇ ಇಲ್ಲ. ಆ ಸ್ಥಾವರವಾಗಿಯೇ ಇದ್ದುಕೊಂಡು ಅದು ಏನು ತತ್ ಸುಖ, ಏನಾದ್ರು ಸುಖ ಆಗುತ್ತೋ ಇಲ್ಲ, ಡಬ್ಬಿ ಒಳಗಿರೋದು ಆಚೆಗಿರೋದು ಏನಾದ್ರು ಸುಖ ಗೊತ್ತಿಲ್ಲ ನಮಗೆ. ಅದು ಯಾವ ಸುಖ ಕೊಡ್ತೋ ದುಃಖ ಪಡುತ್ತೋ ಗೊತ್ತಿಲ್ಲ. ಅಲ್ಲಿ ಹಾಗೆ ಇದ್ಕೊಂಡು ಆ ಭಾವದಲ್ಲೇ ಇದ್ಕೊಂಡು ವ್ರೀಹಿ ಭಾವದಲ್ಲೇ ಅದೇನು ಅನುಭವಿಸ್ಬೇಕು ಅನುಭವಿಸ್ತಾನೆ ಅಷ್ಟೇ ಅಂತ ಗೊತ್ತಾಗುತ್ತೆ. ಇಲ್ಲಪ್ಪ, ಎಲ್ಲರೂ ಸಾಧ್ಯನ ಅದು? ಡಬ್ಬಿ ಒಳಗೆ ಇಟ್ಬಿಟ್ರೆ ಅದು ಇದಾಗುತ್ತಾ? ಹೇಗೆ ಕೂತ ಹೇಳ್ತದೆ? ಯಾತಕ್ಕೆ ಹೇಳ್ತಾ ಇದೀಯ ನೀನು? ಹೇಗೆ ಹೇಳ್ತಾ ಇದೀಯ ಅಂದ್ರೆ, ಅದಕ್ಕೆ ಅವನು ಹೇಳ್ತಾನೆ, ಜನೇ ಮುಖ್ಯಾರ್ಥತ್ವೋಪಪತ್ತೇ ಕಿಲಮಾಶ ಇತಿ ಜಾಯಂತೆ ಅಂತ ಉಪನಿಷತ್ತರು ಹೇಳ್ಬಿಟ್ಟಿದ್ದಾರೆ ಸ್ವಾಮಿ. ಉಪನಿಷತ್ತಿನ ಅರ್ಥ ನೀವು ಸಿದ್ಧಕ್ಕಾಗುತ್ತಾ? ಇಲ್ಲಾದರೂ ಕೂಡ ಜಾಯಂತೆ ಅಂದ್ರೆ ಏನು? ಅದು ಯಾವುದದು? ಜನಿ ಎಂಬತಕ್ಕಂಥ ಧಾತುವಿನಿಂದ, ಜನಿ ಎಂಬತಕ್ಕಂಥ ಧಾತುವಿಗೆ ಅರ್ಥ ಏನು? ಜನಿ ಪ್ರಾದುರ್ಭಾವೇ, ಹುಟ್ಟುವುದು ಎಂಬುದಾಗಿ ಅದೇ ಮುಖ್ಯಾರ್ಥ. ಅದನ್ನು ನಾವು ಇಟ್ಕೋಬೇಕು ತಾನೆ. ಹೀಗೆ ಈ ಉಪನಿಷತ್ತಿನಲ್ಲಿ ಹೇಳಿರತಕ್ಕಂತಹ ಜಾಯಂತೆ ಎಂಬತಕ್ಕ ಒಂದು ಪದಕ್ಕೆ ಮುಖ್ಯಾರ್ಥವನ್ನು ಇಟ್ಕೊಂಡಾಗ ಇದೇ ಅದೇ ವ್ರೀಹಿ ಭಾವನ್ನೇ ಪಡಿತಾನೆ, ಅಲ್ಲೇ ಅದೇನು ಸುಖ ಪಡಿತಾನೋ ಆಗ ಇಲ್ಲಿ ಮುಂದಿಲ್ಲ ಗೊತ್ತಿರೋಂಗೆ ಅಂತಲೇ ಅರ್ಥ ಮಾಡಬೇಕು ಅಂತ ಹೇಳಿ. ಮತ್ತು ಇನ್ನೂ ಒಂದು ಕಾರಣ ಇದೆ. ಸ್ಥಾವರ ಭಾವಸ್ಯ ಚ ಶ್ರುತಿ ಸ್ಮೃತ್ಯೋ ಉಪಭೋಗ ಸ್ಥಾನತ್ವ ಉಪಪತ್ತೇ. ಉಪಭೋಗ ಸ್ಥಾನತ್ವ ಉಪಪತ್ತೇ, ಎರಡು ಇದೆ ಬೇಡ. ಉಪಭೋಗ ಸ್ಥಾನತ್ವೋಪಪತ್ತೇ ಏನು? ಅಲ್ಲ ರೀ, ಇದಕ್ಕೆ ಉಪಭೋಗ ಅಂತ ಉಳಿಹಿ ಜವೆ ಧಾನ್ಯ ಅದಕ್ಕೆ ಏನ್ ಇಲ್ಲ ಇಲ್ಲ, ಅದು ಕೂಡ ಶ್ರುತಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಸ್ಥಾವರಕ್ಕೂ ಕೂಡ ಯಾವುದು ಈ ಒಂದು ಈ ಸ್ಥಾವರ ಅಂದ್ರೆ ವ್ರೀಹಿ ಭಾವ ಅಲ್ಲ, ಅದಕ್ಕೂ ಕೂಡ ಸ್ಥಾವರಕ್ಕೆ ಶ್ರುತಿ ಸ್ಮೃತಿಗಳಲ್ಲಿ ಅದಕ್ಕೂ ಕೂಡ ಅದನ್ನೂ ಕೂಡ ಅಂದ್ರೆ ಸ್ಥಾವರಗಳನ್ನೂ ಕೂಡ ಉಪಭೋಗ ಸ್ಥಾನವನ್ನಾಗಿ ಹೇಳಿದ್ದಾರೆ ಶ್ರುತಿ ಸ್ಮೃತಿಗಳಲ್ಲಿ ಅಂತ ಹೇಳಿ ಅದಕ್ಕೊಂದು ಇದನ್ನ ಕೊಟ್ಟ. ಏನೋ ಒಂದು ಇದಕ್ಕೆ ತಲೆ ಒಂದು ಆ ಭಾವನೆ ಹೊಂದ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಬೇರೆ ರೀತಿಯಲ್ಲಿ ಕೊಡ್ತಾನೆ. ಏನ್ ಕೊಡ್ತಾನೆ ಅಂದ್ರೆ ನೋಡಿ, ಪಶು ಹಿಂಸಾದಿ ಯೋಗಾಚ
ಇಷ್ಟಾದೇಹೇ ಕರ್ಮಜಾತಸ್ಯ ಅರಿಷ್ಟ ಫಲತ್ವೋಪತ್ತೇ. ಮತ್ತೆ ಈ ಸ್ಥಾವರಕ್ಕೆ ಹೇಳಾಯ್ತು, ಶ್ರುತಿಸ್ತೋತ್ರಗಳು ಹೇಳಿದ್ದಾರೆ. ಮತ್ತೆ ಈ ಒಂದು ಇಷ್ಟಾದೇಹೇ ಕರ್ಮ, ಇಷ್ಟಾಪೂರ್ತ ಕರ್ಮ ಮಾಡೋದು. ಇಷ್ಟ ಅಂತಂದ್ರೆ ಏನು? ಇಷ್ಟ ಅಂತಂದ್ರೆ ಏನ್ರಿ? ಅಗ್ನಿಹೋತ್ರ ಮುಂತಾದವುಗಳು, ಯಜ್ಞಯಾಗ ಮುಂತಾದವುಗಳು, ಸೋಮಯಾಗ ಮುಂತಾದವುಗಳು ಹೋಗ್ತಾನೆ. ಆ ಇಷ್ಟ, ನಾವು ಇಷ್ಟಾಪೂರ್ತ ಅದಕ್ಕೆ ಡೆಫಿನೇಷನ್ ನೋಡಿದ್ದೇವೆ, ಹೋಗ್ತಾನೆ. ಅಗ್ನಿಹೋತ್ರಂ ತಪಶ್ಚಕ್ ಅಂತ, ತಪಸ್ಸತ್ವಂ ದೇವ ಅಂತ ಹೇಳಿದ್ದಾರೆ. ಈ ಅಗ್ನಿಹೋತ್ರ ಮುಂತಾದ ಸೋಮಯಾಗ ಮುಂತಾದವುಗಳಲ್ಲಿ ಏನ್ ಮಾಡ್ತಾರೆ? ಪಶುವನ್ನು ಹಿಂಸೆ ಮಾಡ್ತಾರೆ ಅಂತಾನೆ. ಅದನ್ನ ಆ ಒಂದು ಆ ಅರಿಷ್ಟ ಫಲ, ಆ ಪಶು ಹಿಂಸೆ ಮಾಡದೆ ಏನಾಗುತ್ತೆ? ಅದು ಪಾಪ ಬರುತ್ತೆ. ಸಾಮಾನ್ಯವಾದ ಒಂದು ನಿಯಮ. ಯಾತಕ್ಕೆ? ಯಾವ ಪ್ರಾಣಿಯನ್ನು ಕೂಡ ಹಿಂಸೆ ಮಾಡಬಾರದು ಎಂಬತಕ್ಕಂಥ ನಿಯಮ. ಅದು ವೇದದಲ್ಲಿ ಉಕ್ತವಾಗಿರ್ತಕ್ಕಂಥ ನಿಯಮ. ಹೀಗೆ ಏನಾಗಿದೆ? ಅರಿಷ್ಟ ಫಲ, ಅರಿಷ್ಟ ಹಿಂಸೆ ಮಾಡಿಬಿಟ್ರೆ ಏನಾಗುತ್ತೆ? ಏನ ಪಾಪ ಫಲ ಬರುತ್ತೆ. ಹೀಗಿರೋದ್ರಿಂದ ಏನಾಗುತ್ತೆ ಅವನಿಗೆ? ತಸ್ಮಾತ್ ಮುಖ್ಯಮೇವ ಇದಂ ಅನುಶಯಿನ ಪ್ರೀತ್ಯಾದಿ ಜನ್ಮ ಶ್ವಾದಿ ಜನ್ಮವತ್. ಏನಾಗುತ್ತೆ ಅವನಿಗೆ? ಪಾಪ ಜನ್ಮ ಬರುತ್ತೆ. ಪಾಪ ಜನ್ಮ ಏನು? ಎಲ್ಲಿ ಸುತ್ತಕೊಂಡು ಇಲ್ಲಿಗೆ ಬರ್ತಾ ಇದ್ದಾನೆ ಅವನು. ಯಾತಕ್ಕೆ ಭಾವನೆ ಪಡೀತಾರೆ ಅಂತ ಹೊಂದೋದಿಲ್ವ? ಹೊಂದೇ ಇದ್ರೂ ಕೂಡ ಹೀಗೆ ಹೊಂದೋಣ ಸ್ವಾಮಿ ಅಂತ ಬರ್ತಾ ಇದ್ದಾನೆ. ಅವ್ರು ಮಾಡ್ತಾನೆ, ಅವನಿಗೆ ಫಲ ಇದೆ. ಆ ಪಶುವುದು ಏನ್ ಮಾಡ್ತಾನೆ? ಹಿಂಸೆ ಮಾಡ್ಬಿಡ್ತಾನೆ. ಹಿಂಸೆ ಮಾಡಿದ್ದಕ್ಕೆ ಏನಾದ್ರು ಪಾಪ ಫಲ. ಪಾಪ ಫಲ ಅಂದ್ರೆ ಏನು ಅಂದ್ರೆ, ಈ ಪಾಪ ಫಲ ಏನ್ ಗೊತ್ತೇನು? ಅದನ್ನ ಹೇಳ್ತಾ ಇದ್ರು. ಈ ಪಾಪ ಫಲ ಅಂದ್ರೆ ಯಥಾ ಶ್ವಯೋನಿಂಬ ಸುಕರಯೋನಿಂಬ ಚಂಡಾಲಯೋನಿಂಬ ಮುಖ್ಯಮೇವ ಅನುಶಯಿನಾಂ ಸ್ವಾದಿ ಜನ್ಮ ತತ್ ಸುಖ ದುಃಖಾನ್ವಿತಂ ಭವತಿ ಏವಂ ಪ್ರೀತ್ಯಾದಿ ಜನ್ಮಾತಿ. ಹೇಗೆ ಅದರಲ್ಲಿ ಹಿಂಸೆ ಮಾಡಿಬಿಟ್ಟ, ಅದು ಪಾಪಕರ್ಮ ಆಯ್ತು. ಪಾಪಕರ್ಮಕ್ಕೆ ಫಲ ಏನು ಅಂದ್ರೆ, ಏನೋ ನಾಯಿಯೋ ನದಿಯೋ ಹಂದಿಯೋ ಕತ್ಯಾಗೋ ಹುಟ್ತಾನೆ, ಏನೋ ಹುಟ್ತಾನೆ ಅಂತ ಹೇಳಿ ಫಲ ಬಂತು. ಇನ್ನೂ ಕೂಡ ಏನಾಗಿದೆ? ಅದರಂತೆಯೇ ಇವನೇನ್ ಮಾಡ್ತಾನೆ? ಈ ಒಂದು ವ್ರೀಹ್ಯಾದಿ ಜನ್ಮ, ಆ ವ್ರೀಹಿಯೇ ಮುಂತಾದ ಜನ್ಮವನ್ನು ಪಡೀತಾನೆ ಅಂತಂದ್ರೆ ಏನರ್ಥ? ಆ ಒಂದು ಕರ್ಮ ಫಲಕ್ಕೆ ತಕ್ಕ ಹಾಗೆ ಇವನು ಈ ಸುಕರಯೋನಿಂಬ ಚಂಡಾಲಯೋನಿಂಬ ಅಂತಂದ್ರೆ ಇಲ್ಲಿ ಚಂಡಾಲಯಮ ಅಂದ್ರೆ ಚಂಡಾಲ ಯೋನವ್ವ ಯೋನಿಶುವ ಜಾಯಂತೆ. ಚಂಡಾಲ ಯೋನಿಗಳಲ್ಲಿ ಹುಟ್ಟುತ್ತಾರೆ, ಸೂಕರ ಯೋನಿಗಳಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಹುಟ್ಟುತ್ತಾರೆ ಏನು? ಯಾವ ಅರ್ಥ? ತಾತ್ವರ್ಥ. ಹುಟ್ಟುತ್ತಾರೆ ಅಂದ್ರೆ ನಿಜವಾಗಿ ಹುಟ್ಟುತ್ತಾರೆ ಅಂತ. ಹಾಗೆ ಇಲ್ಲಿಯೂ ಕೂಡ ವ್ರೀಹಿಯಾಗಿಯೇ ಹುಟ್ಟುತ್ತಾನೆ. ಮಳೆ ಬಂತು, ಯಾವ್ದು ವ್ರೀಹಿಯಾಗಿ ಹುಟ್ಟುಬಿಟ್ಟ, ಆಮೇಲಿಂದ ರೇತಸ್ಸು ಅದೇ ಒಂದು ವ್ರೀಹಿಯ ಜಡ ಅದು ರೇತಸ್ ಆಗ್ಬಿಡುತ್ತೆ. ಅದೆಲ್ಲ ಬೇಡ್ರಿ, ಹಿಂದೆ ಎಲ್ಲ ಏನ್ ಹೇಳಿದ್ದಾರೆ? ಹೀಗೆ ಹೇಳಿದ್ದಾರೆ. ಮತ್ತೆ ಉದಾಹರಣೆ ಕೊಟ್ಲಿ ನಾವು. ಏನು? ಅದೇನಮ್ಮ ಇಷ್ಟಾದ ಕರ್ಮಗಳನ್ನು ಮಾಡದ ಅಗ್ನಿಹೋತ್ರ, ಅಲ್ಲಿ ಹಿಂಸೆ ಮಾಡ್ಬಿಟ್ಟ, ಹೊಟ್ಟಿ ಹಿಂಸೆ ಮಾಡೋದಕ್ಕೇನು? ಅದಕ್ಕೇನು ಪಾಪಕರ್ಮದ ಫಲ ಬಂದು. ಪುಣ್ಯಕರ್ಮಕ್ಕೆ ಬೇರೆ ಫಲ ಇದೆ, ಪಾಪಕರ್ಮಕ್ಕೆ ಬೇರೆ ಫಲ. ನಾವು ಪಾಪಕರ್ಮದ ಮಾತಾಡ್ತಾ ಇದ್ದೇವೆ. ಯಾಕೆ ಪಾಪಕರ್ಮದ ಮಾತಾಡ್ತಾ ಇದ್ದೇವೆ? ಪಾಪಕರ್ಮವನ್ನು ಮಾಡಿದವನು ಯಾವುದೋ ಹೀಗೆ ಒಂದು ಸ್ಥಾವರ ಯೋನಿಯಲ್ಲಿ ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ. ಇದು ಸ್ಥಾವರನೇ. ಹಾಗಾಗಿ ಆ ಸ್ಥಾವರ ನಾಯಿ ನದಿ ಕಟ್ಟ ಹುಟ್ಟುತ್ತಾನೆ ಅಂತ ಹೇಳಿದ್ರು. ಅಲ್ಲಿ ಹುಟ್ಟುತ್ತಾನೆ ಅಂದ್ರೆ ನೀವು ಇಲ್ಲ ಇದ್ದಾರಿ ಉಪಚಾರಕ್ಕಾಗಿ ಹುಟ್ಟುತ್ತಾನೆ ಅಂತ ಏನೋ ಹೇಳ್ಬಿಟ್ರೆ ಉಪಚಾರವ? ನಿಜವಾಗ್ಲೂ ಹುಟ್ಟುತ್ತಾನೆ, ಅನುಭವಿಸ್ತಾನೆ ಅಂತ. ಹಾಗೆ ಇಲ್ಲಿಯೂ ಕೂಡ ಪ್ರೀತ್ಯಾದಿ ಭಾವ ಅಂದ್ರೆ ಪ್ರೀತಿಯಾದ ಜನ್ಮಗಳನ್ನೇ ಪಡೆಯುತ್ತಾನೆ ಅಂದ್ರೇನು? ಮುಖ್ಯಮೇವ ಹೀಗೆ ಕಿಲಮಾಶಾಯಿಸಿ ಜಾಯಂತೆ. ಪ್ರೀಹಿ ಯವ ತಿಲ ಮಾಷ ಎಂಬುದ ಹುಟ್ಟುತ್ತಾನೆ ಅಂತ ಹೇಳೋದು ಮುಖ್ಯಾರ್ಥದಲ್ಲಿ ತಗೊಂಡು ಹುಟ್ಟುತ್ತಾನೆ ಅಂತಲೇ ಅರ್ಥ ಮಾಡಬೇಕು. ಇನ್ಯಾರೋ ಬೇರೆ ಜೀವರನ್ನ ಆಶ್ರಯಿಸ್ತಾನೆ, ಅಲ್ಲಿ ಇದು ಮಾಡ್ತಾನೆ, ಅಲ್ದೇತ ಸಾಕ್ತಾನೆ ಅಂತಲ್ಲ ಸ್ವಾಮಿ ಅಂತ ಹೇಳ್ತಾ ಒಂದು ವಾದ. ಮನುಷ್ಯನ ಸ್ವಾದಿ ಜನ್ಮ ತತ್ ಸುಖ ದುಃಖ
ಹೇಗೆ ಅಲ್ಲಿ ಹುಟ್ಟಿ ಆ ಒಂದು ಸುಖ ದುಃಖವನ್ನು ಅನುಭವಿಸ್ತಾನೋ, ನಾಯಿ ನದಿ ಕಥೆಯಾಗಿ ಹುಟ್ಟಿ, ಅದೇ ರೀತಿ ಇಲ್ಲಿಯೂ ಕೂಡ ರೀಹಿಯಾದ ಜನ್ಮವನ್ನ ಪಡೆಯುತ್ತಾನೆ ಎಂಬುದನ್ನ ಮುಖ್ಯಾರ್ಥದಲ್ಲಿ ಜನ್ಮವನ್ನು ಪಡೆಯುತ್ತಾನೆ ಅಂತಲೇ ಇಟ್ಕೊಳ್ಬೇಕು. ಏನು ಸಂಸರ್ಗ ಹಿಂಸರ್ಗ ಅಂತ ಹೇಳಿದ ಸ್ವಾಮಿ, ಯಾವ ಸಂಸರ್ಗವೂ ಇಲ್ಲ ಅಂತ ಮುಖ್ಯವಾಗಿ ಹುಡ್ತಾನೆ. ಯಾಕೆ ಅದಕ್ಕೆ ಇದ್ರ ಪ್ರಮಾಣ ಇದೆ, ಶ್ರುತಿ ಪ್ರಮಾಣ. ಶ್ರುತಿ ಪ್ರಮಾಣ ಬಿಟ್ಟು ಬೇರೆ ಪ್ರಮಾಣ ಇಲ್ಲ, ಯಾವನು ನೋಡಿಲ್ಲ ಕೇಳಿಲ್ಲ. ಶ್ರುತಿ ಪ್ರಮಾಣ ಹೇಳಿದೀವಿ ನಾವು, ಯಾಕೆ ಒಪ್ಪಲ್ಲ ನೀವು ಅಂತ ಹೇಳ್ಬಿಟ್ಟ. ಅದಕ್ಕೆ ಈ ಒಂದು ಸಿದ್ಧಾಂತವನ್ನು ಹೇಳಬೇಕು. ನೋಡಪ್ಪ ಇದಾಗೋದಿಲ್ಲ ಅಂತ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.